ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ನಾವು ಹೋಗಿದ್ದು ತಿರುಪತಿ ಟ್ರಿಪ್ಪಿಗೆ ಹೋಗಿ ಭಾಳ ದಿನ ಆಯ್ತು. ನಾವು ಆ್ಯಕ್ಚುಲಿ ವಿಡಿಯೋ ಮಾಡಿ ಇಟ್ಕೊಂಡಿದ್ನಿ. ಅದು ಹಳೆ ಫೋನ್ ಒಳಗಿತ್ತು. ನಾನು ಹೊಸ ಫೋನ್ ತೊಗೊಂಡಾದ್ಮೇಲೆ ಹಳೆ ಫೋನ್ ಒಳಗೆ ನಾನು ನೋಡಿರಲಿಲ್ಲ ಇದು ಕ್ಲಿಪ್ ಆಯಿತೋ ಇಲ್ಲ ಅಂತ. ಆ್ಯಕ್ಚುಲಿ ಎಷ್ಟೊಂದು ಕ್ಲಿಪ್ಗಳೆಲ್ಲ ಮಿಸ್ ಆಗಿದ್ದಾವೆ. ಸೊ ನಾವು ಒಂದು ಟ್ರಿಪ್ಪಿಗೆ ಎಲ್ಲಾದರೂ ಹೋಗೋಣಂತೆ ಕರ್ಸೆ ಎಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗಳು ಹೋಗ್ತಾಯಿದ್ರು. ಅವ್ರ ಜೊತೆ ನನ್ನೂ ಕರ್ಕೊಂಡು ಹೋಗಿದ್ರು. ಸೊ ನಾವು ಹೋಗೇ ಬಿಟ್ಟು ಟ್ರಿಪ್ಪಿಗೆ ಅವ್ರ ಜೊತೆಗೆ. ನೋಡಿರಿ, ಇದೊಂದು ಸ್ವಲ್ಪ ಕ್ಲಿಪ್ಗಳು ಅಲ್ಲೇ ಮಿಸ್ ಸಿಕ್ಕಿದ್ವು ಎಲ್ಲ ಕ್ಲಿಪ್ಗಳು. ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕಂತಂದರೆ ಅದು ಹಳೆ ಫೋನ್ ಒಳಗೆ ಎಲ್ಲನೂ ಅಪ್ಡೇಟ್ ಆಯಿತು ಏನು ಗೊತ್ತಿಲ್ಲ, ರಿಪೇರಿ ಕೊಟ್ಟಿದ್ದು ನಾವು. ಆ್ಯಕ್ಚುಲಿ ನಾವು ತಿರುಪತಿಗೆ ಹೋದ ಮೇಲೆ ಒಂದಿನ ಸ್ಟೇ ಆದವು. ನೆಕ್ಸ್ಟ್ ದಿನ ಅಂತಂದರೆ ನಾವು ಫೋನ್ ಆಟೋಮೆಟಿಕ್ಲಿ ಸ್ವಿಚ್ ಆಫ್ ಆಗಾಕತ್ತಿತ್ತು, ತಾವನ್ನ ಸ್ವಿಚ್ ಆಫ್ ಆಗಾಕತ್ತಿತ್ತು. ಆ್ಯಂಡ್ ಏನು ಮಾಡಬೇಕಂತ ನಮಗೂ ಗೊತ್ತಾಗಲಿಲ್ಲ. ಏನೋ ಕ್ಲಿಪ್ ತೊಗೊಳಕ್ಕೂ ಆ್ಯಕ್ಚುಲಿ ನಮ್ಗೆ ಏನೋ ಆಪರ್ಚುನಿಟಿ ಸಿಗಲಿಲ್ಲ. ಬಿಕಾಸ್ ಫೋನ್ ಸ್ವಿಚ್ ಆಫ್ ಆಗೋದ್ರಿಂದ ಒಂದು ಸ್ವಲ್ಪ ಚಾಲೂ ಮಾಡಿ ಒಂದು ಫೋಟೋ ಹೊಡ್ಕೋಗುಡ್ಲೆ ಮತ್ತು ಫೋನ್ ಸ್ವಿಚ್ ಆಫ್ ಆಗೋದು. ಸೊ ಇಟ್ಸ್ ಓಕೆ ಅಂತ ಅಷ್ಟು ಅವಾಗವಾಗ ಚಾಲೂ ಮಾಡಿ ಒಂದಷ್ಟು ಕ್ಲಿಪ್ ಹೊಡ್ಕೊಂಬಂದಿದ್ದ. ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ. ನೀವು ಇನ್ನೂ ಮಟ್ಟ ತಿರುಪತಿಗೆ ಹೋಗಿಲ್ಲ ಅಂದ್ರೆ ಲೈಫ್ ಒಳಗೆ ಒಂದು ಸಲ ಆದರೂ ತಿರುಪತಿಗೆ ಹೋಗಿ ಬರ್ರಿ. ಬಿಕಾಸ್ ಎಷ್ಟೊಂದು ಅಂತಂದರೆ ಹೆವಿ ಚಲೋ ಐತಿ. ಆದರೆ ನಡೆಯೋದಷ್ಟೇ ನೋಡ್ರಿ. ಇದೆಲ್ಲ ಮನೆ ಕಟ್ಟೋ ಕನಸಿರೋರು ಈ ಥರ ಇದು ಹಾಕೋಬೇಕಂತ ಕಲ್ಲನ್ನ ಹಿಂಗಿಟ್ಟಿದ್ರೆ ಮನೆ ಕಟ್ಟೋ ಕನಸು ಈಡೇರಿಸ್ತೈತೆ ಅಂತ ನಾನು ಒಂದು ಯಾಕೆ ಇಡಬಾರ್ದಂತ ಬಿಟ್ನಿ. ನೋಡ್ರಿ, ಇಲ್ಲಿ ಫೈರಿ ಏರಾಕತ್ತು ಫೈನಲಾಗಿ. ಆ್ಯಕ್ಚುಲಿ ಅದು ಕ್ಲಿಪ್ ಏನಾಯ್ತಂತಂದರೆ ಟಿಕೆಟ್ ತೊಗೊಳಕ್ಕೆ ನಾವು ಆ ಥರ ಕುಂತಿದ್ವು. ನಮ್ಮ ಟಿಕೆಟ ಕಣ್ಣಿಂದ ಇದು ಮಾಡಿ ಸ್ಕ್ಯಾನ್ ಮಾಡಿ ಕರ್ಸಿ ಅವ್ರು ಟಿಕೆಟ್ ಕೊಡ್ತಾರೆ ನಮ್ಗೆ. ಸೊ ಕಣ್ಣು ಸ್ಕ್ಯಾನ್ ಮಾಡ್ಬೇಕಂತಂದ್ರೆ ನಾವು ಹೋಗಬೇಕಾ, ಎಲ್ಲರೂ ಲೈನ್ ಹಚ್ಚಾಕಬೇಕು. ಸೊ ನಮಗೆ ಅಲ್ಲೇ ಲೈನ್ ಹತ್ತಿದನ 3 ತಾಸು 4 ತಾಸು ಜಸ್ಟ್ ಟಿಕೆಟ್ ತೊಗೊಳ್ಳೋ ಸಲುವಾಗಿ. ಆಮೇಲೆ ಟಿಕೆಟ್ ತೊಗೊಂಡ್ಬಿಟ್ಟು ಒಂದಷ್ಟು ತಳಗನು ದೇವಸ್ಥಾನಗಳದಾವೆ, ಅಲ್ಲಿ ದರ್ಶನ ಮಾಡ್ಕೊಂಡು ಸೊ ಪೈರಿ ಏರಕ್ಕೆ ಹತ್ತಿದ್ವು. ಎಷ್ಟು 3500 ಪೈರಿ ಏರಬೇಕು. ನೋಡಿರಿ, ಈ ಥರ ಪೈರಿಗಳು 3500 ಪೈರಿ ಏರಿಬಿಟ್ಟು ನಾವು ಆಗ್ತೈತಿಲ್ಲೋ ಅನ್ಕೊಂಡನ ಏರ್ದು. ಆ ಥರಾಗೂ ನನ್ನ ಹಸ್ಬೆಂಡ್ ಬೇರೆ ಅವಾಗ ಅವ್ರ ಕಾಲಿಗೆ ಒಂದು ಸ್ವಲ್ಪ ಇದಾಗಿತ್ತು, ಏನೋ ಪ್ರಾಬ್ಲಮ್ ಆಗಿ ಪ್ಲಾಸ್ಟರ್ ಎಲ್ಲ ಹಾಕಿದ್ದಿತ್ತು. ಆವಾಗ ಬಿಚ್ಕೊಂಡು ಬಂದು ಒಂದು 4 ದಿನ ಆದಮೇಲೆ ಹೋಗಿದ್ದು ನಾವು. ಸೊ ಅವ್ರಿಗೇನು ಒಂದು ಸ್ವಲ್ಪ ಇದಾಗೋದು, ನಡುವೆ ನೂಸಾತಿತ್ತು ಅದು ಅನ್ನೋರವ್ರ. ಸೊ ನಮ್ಮ ಜೊತೆ ಬಂದವರೆಲ್ಲ ಒಂದು ತಾಸು ಮುಂಚಾಗಿರ್ತಾನೆ ಹೋಗಿ ಕುಂತಿದ್ರು. ಬಟ್ ನಾವು ಲೇಟಾಗಿ ಹೋದವು. ಎಷ್ಟು ಅಂತಂದರೆ 1-2 ತಾಸು ನಾವು ಲೇಟಾಗಿ ಹೋಗಿದ್ದು. ಅವರು ವೇಟ್ ಮಾಡತ್ತಿದ್ರು ನಮಗೋಸ್ಕರ. ಹೋಗಿ ನಾವಿಬ್ಬರನ್ನ ಸ್ವಲ್ಪ ಫೋಟೋಗಳು ಅದು ಇದು ಅಂತ ತೊಗೊಂಡು ಹೋಗೋಮಟ ಅಂತಂದರೆ 1-2 ತಾಸು ಲೇಟಾಯಿತು. ಸೊ ಅದು ಸಖತ್ತಾಗಿತ್ತು, ಟ್ರಿಪ್ ಅಂತೂ ಸಖತ್ತಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ನಾವು ಕ್ಲಿಪ್ಪಿಂಗ್ಸ್ ತೊಗೋಬೇಕಿತ್ತು ಅಂತ ಅನ್ನಿಸ್ತೈತಿ. ಇನ್ನೊಮ್ಮೆ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಬೇಕು. ಹೋದಾಗ ಖಂಡಿತವಾಗಿ ತೊಗೊಂಡು ಹಾಕ್ತೇನೆ. ಇನ್ನು ಟ್ರಾವೆಲ್ದು ಸಖತ್ತಾಗಿ ಬರ್ತಾವೆ ಇನ್ಮೇಲೆ. ಪ್ಲೀಸ್ ನನ್ನ ಜರ್ನಿ ನೀವು ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಜೊತೆಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡತ್ತಿರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೋಡಿರಿ, ಈ ಥರ ಐತಿ ತಿರುಪತಿ. ಆಚಿಕ ಎಲ್ಲ ಗುಡ್ಡ ಐತಿ. ನಡುವೆ ಹಿಂಗೆ ನಡ್ಕೊತ ಹೋಗೋದು, ಏನು ಅಂಜಿಕೆ ಬರೋಂಗಿಲ್ಲ. ಸಾಕಷ್ಟು ಜನ ಇರ್ತಾರೆ. ಅಂಗಡಿಗಳು ಅದು ಇದು ಅಂತ ನಮ್ಗೆ ಏನು ಬೇಕಲ್ಲ ಅದೆಲ್ಲ ಸಿಗ್ತಾವೆ. ಬಟ್ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ. ಕಲ್ಲಂಗಡಿ ಹಣ್ಣು, ಇದು ಏನು ಚಾಕ್ಲೇಟು, ಅದು ಏನು ಬೇಕು ನಿಮ್ಗೆ ಅದೆಲ್ಲ ಸಿಗ್ತಾವೆ. ನೀರು ಬಾಟಲು, ಟಾಯ್ಲೆಟು. ಅಲ್ಲಿ ಆ್ಯಕ್ಚುಲಿ ನನಗೊಂದು ಇಷ್ಟ ಆಗಿದೆ ಅಂದರೆ ಇಷ್ಟು ಸ್ವಚ್ಛತೆ ಐತೆಲ್ಲ ತಿರುಪತಿ ಒಳಗೆ. ಫಸ್ಟ್ 1 ನಂಬರ್ ಸ್ವಚ್ಛತೆ ತಿರುಪತಿ ಒಳಗೆ. ವಿತ್ ಏನಂತಂದರೆ ಏನು ಬೇಕು ನಮ್ಗೆ ಅದೆಲ್ಲ ಪೈರಿ ಏರ್ತಾ ಸಿಗ್ತಾವೆ. ಅಷ್ಟೊಂದು ಗುಡ್ಡ ಇದ್ರೂ ಕರೆ ನಡುವೆ ಸಿಗ್ತಾವೆ ನಮ್ಗೆ. ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನೂ ನೋಡಬಹುದು ನಾವು ಹೋಗ್ತಾ ಗುಡ್ಡದ ಒಳಗೆ ಹೋಗ್ತಾ ತುಂಬಾ ಸುಸ್ತಾಗೋದು ನನಗಂತೂ ಆ್ಯಕ್ಚುಲಿ. ಬಟ್ ಏನು ಮಾಡೋಕ್ಕಾಗೋಂಗಿಲ್ಲಲ್ಲ, ಹೋಗಿದ್ದೇವೆ ಅಂತಂದರೆ ಹೋಗಬೇಕಾ. ಬಸ್ಸೂ ಇರ್ತಾವೆ. ಅಂದರೆ ನಾವು ಫಸ್ಟ್ ಟೈಮ್ ಹೋಗತ್ತಿದ್ವಲ್ಲ, ಯಾಕೆ ಒಂದು ಸ್ವಲ್ಪ ನೋಡ್ಕೊತ ಎಲ್ಲನೂ ದೇವ್ರ ದರ್ಶನ ಮಾಡ್ಬೇಕಂತಂದ್ರೆ ಕಷ್ಟಪಟ್ಟು ಹೋಗ್ಬೇಕಂತ ನಾವು ನಡ್ಕೊತ ಹೋದವು. ಈ ಥರ ಇರ್ತಾವೆ ನೋಡ್ರಿ ಪೈರಿಗಳು. 3500 ಈ ಥರ ಪೈರಿಗಳು ಏರ್ಕೊಂತ ನಾವು ಹೋಗಬೇಕು.